ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವರು ರೂಪಾ ಅಂತ ರ್ಯಾಲ್ಸನ್ ಮಷಿನ್ ತೊಗೊಂಡು 1 ವರ್ಷ ಆಗಿತ್ತು. ಮೆಕ್ಯಾನಿಕ್ ಕೊಡುವಾಗಲೇ ಸರಿಯಾಗಿ ಸೆಟ್ ಮಾಡಿ ಕೊಟ್ಟಿರ್ಕಿಲ್ಲ. ಪಾಪ ಅವರು ವಿಡಿಯೋ ಕಾಲಲ್ಲಿ ಮಷಿನ್ ಸೆಟ್ ಮಾಡಿಕೊಂಡ್ರು. ಬನ್ನಿ ಅವರನ್ನೇ ಕೇಳೋಣ. ಹಲೋ, ನಮಸ್ತೆ. ನನ್ನ ಹೆಸರು ರೂಪಾ ಅಂತ. ನಂದು ಎಂಬ್ರಾಯ್ಡ್ರಿಂಗ್ ಮಿಷಿನ್ ಇತ್ತು. ಮಿಷಿನು ತಗೊಂಡು 1 ವರ್ಷ ಆಗಿತ್ತು. ನಾನು ತಗೊಂಡು ಸ್ವಲ್ಪ ಈ ಕಡೆ ಸಿಟಿ ಇಲ್ಲ, ಹಳ್ಳಿ ನಮ್ಮದು. ಎಲ್ಲೂ ರಿಪೇರಿ ಮಾಡೋರು ಸಿಗ್ತಿರ್ಲಿಲ್ಲ. ಮತ್ತು ನಾನು ತಗೊಬಂದವರು ಬಂದು ರಿಪೇರಿ ಮಾಡಿಕೊಡ್ತಿರಲಿಲ್ಲ. ಅದು ಸರಿಯಾಗಿ ಜೋಡಿಸಿ ಅಲ್ಲೇ ಕೊಟ್ಬಿಟ್ಟಿದ್ರು, ಆದರೆ ಸರಿಯಾಗಿ ಜೋಡಿಸಿರಲಿಲ್ಲ. ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನನಗೂ ತುಂಬ ಸಾಕಾಗ್ಬಿಟ್ಟಿತ್ತು ಇದರಿಂದ. 1 ವರ್ಷ ಆಗಿತ್ತು ಮಿಷಿನ್ ತಗೊಂಡು. ಬೇಜಾರಲ್ಲಿ ಸುಮ್ಮನಿದ್ದೆ. ಆದಾಗ ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಎಲ್ಲ ನೋಡಿ ಅದಾದಮೇಲೆ PK ವರ್ಕ್ ಅಂತ ಒಂದು ಚಾನಲ್ ಇತ್ತು. ಅದರಲ್ಲಿ ಮೇಡಮ್ ಅವರು ಜೋಡಿಸಿರೋ ರೀತಿ ಮತ್ತು ಎಲ್ಲನೂ ನೋಡಿ, ಆವಾಗ ಅವ್ರ ಇದರಲ್ಲಿ ಕಮೆಂಟಲ್ಲಿ ನೋಡಿದಾಗ ಅವ್ರ ಫೋನ್ ನಂಬರ್ ಇತ್ತು. ಫೋನ್ ಮಾಡಿ ಕೇಳಿದಾಗ ಒಂದು ಸಲ ಅವರು ಹ್ಞೂ ಆಯಿತು ಅಂತ ಅಂದ್ಬಿಟ್ಟು ಫೋನ್ ಮಡಗಿದ್ರು. ಅವ್ರು ಎತ್ತಿರಲಿಲ್ಲ ಮೇಡಮ್ಮು, ಬೇರೆಯವರು ಅವರ ಯಜಮಾನ್ರೇನೋ ಎತ್ತಿದ್ರು. ಮತ್ತು ಅವರೇ ಫೋನ್ ಮಾಡಿ ನನಗೆ ರಿಟರ್ನು ಹೇಳ್ಕೊಡ್ತೀನಿ, ನನಗೊಂದು ಸ್ವಲ್ಪ ಟೈಮ್ ಕೊಡಿ ಅಂದ್ಬಿಟ್ಟು ಟೈಮ್ ತಗೊಂಡು ಮತ್ತು ಅವರೇ ಕರೆ ಮಾಡಿ ನನಗೆ ವೀಡಿಯೋ ಕಾಲ್ ಮಾಡಿ ಎಲ್ಲನೂ ಪ್ರತಿಯೊಂದನ್ನು ಏನೇನು ಜೋಡಿಸ್ಬೇಕು, ಏನೇನು ಮಾಡಬೇಕು ಅನ್ನೋದು ಪ್ರತಿಯೊಂದು ಹೇಳ್ಕೊಟ್ರು. ಈಗ ನಾನು ಅದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಯೂಸ್ ಆಯಿತು. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅನ್ನೋದನ್ನ ಪದಗಳಲ್ಲಿ ಸಾಕಾಗಲ್ಲ. ಅವ್ರನ್ನ ತುಂಬ ಧನ್ಯವಾದಗಳನ್ನ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಜೋಡಿಸ್ಕೊಟ್ರು. ಬೇರೆಯವ್ರಿಗೂ ಅನುಕೂಲ ಆಯ್ತದೆ ಅವರಿಂದ ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ನಾನು ಅವ್ರಿಗೆ ಈ ಮೂಲಕ ನನಗೆ ಥ್ಯಾಂಕ್ ಯು ರೂಪಾ ಅವರೇ, ನನ್ನ ಚಾನಲ್ ಮೇಲೆ ಹೇಳ್ಕೊಂಡಿದ್ದಕ್ಕೆ. ಇನ್ನು ಕೆಲವೇ ದಿನದಲ್ಲಿ ನೀವು ವರ್ಕ್ ಹಾಕ್ತೀರಾ ಅನ್ನೋ ಭರವಸೆ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.